ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನರ್ಸರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ನರ್ಸರಿಯಲ್ಲಿ ನಾನು ಇದುವರೆಗೆ ತಗೊಂಡಿರೋ ಗಿಡಗಳೆಲ್ಲ ಹೆಚ್ಚಾಗಿ ಸಕ್ಸಸ್ ಆಗಿದೆ. ಪ್ರತಿ ವರ್ಷ ಜೂನಲ್ಲಿ ಒಂದು ನರ್ಸರಿ ವಿಸಿಟ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ನಾನು ವೀಡಿಯೋಸಲ್ಲೆಲ್ಲ ಹೇಳ್ತಾನೆ ಇರ್ತೀನಿ, ಜೂನಲ್ಲಿ ಎಲ್ಲ ಗಿಡಗಳಿಗೂ ಗ್ರೋಯಿಂಗ್ ಪೀರಿಯಡ್. ಈ ಟೈಮಲ್ಲಿ ಹಾಕುವಂಥ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಮಳೆ ತುಂಬ ಜಾಸ್ತಿ ಇದ್ದಾಗಲೂ ಗಿಡಗಳನ್ನ ನೆಡಬಾರ್ದು, ಗಿಡಗಳು ಕೊಳ್ತೋಗುತ್ತೆ. ಈ ರೀತಿ ಸಣ್ಣದಾಗಿ ಮಳೆ ಬರ್ತಾ ಇರಬೇಕು, ವಾತಾವರಣದಲ್ಲಿ ಹ್ಯುಮಿಡಿಟಿ ಇರಬೇಕು. ಆವಾಗ ನೀವು ಯಾವುದೇ ಗಿಡ ನೆಟ್ರೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬರೀ ಪಾಟ್ಗಳಲ್ಲಿ ಮಾತ್ರ ಗಿಡಗಳನ್ನ ಬೆಳೆಸೋರಿಗೆ ಇವಾಗ ಮಿಸ್ ಆದರೆ ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಕೂಡ ನೆಡ್ಬೋದು, ಫೆಬ್ರವರಿಯಲ್ಲಿ ಕೂಡ ನೆಡ್ಬೋದು. ಆದರೆ ಗ್ರೌಂಡಲ್ಲಿ ನೆಡೋರಿಗೆ ಇದು ಬೆಸ್ಟ್ ಟೈಮ್. ಯಾಕೆ ಅಂದರೆ ಗ್ರೌಂಡಲ್ಲಿ ಹಾಕುವಂಥ ಗಿಡಗಳು ಸಾಮಾನ್ಯವಾಗಿ ದೊಡ್ಡ ಗಿಡಗಳಾಗಿರುತ್ತೆ ಅಥವಾ ಹಾರ್ಡಿ ಪ್ಲ್ಯಾಂಟ್ಸ್ ಆಗಿರುತ್ತೆ. ಇವಾಗ ನಾವು ಆ ಗಿಡಗಳನ್ನ ನೆಟ್ಟರೆ ಬೇರುಗಳು ಮಣ್ಣಲ್ಲಿ ಚೆನ್ನಾಗಿ ಹಿಡ್ಕೊಂಡು ಬೆಳೆಯುತ್ತೆ. ಸೊ ಇವಾಗ ಆಲ್ಮೋಸ್ಟ್ ನರ್ಸರಿ ಹತ್ರ ಬರ್ತಾ ಇದ್ದೀವಿ. ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇರೋ ನರ್ಸರಿ ಚಿಕ್ಕಮಂಗ್ಳೂರಿನಲ್ಲಿದೆ. ಈ ನರ್ಸರಿ ಹೆಸರು ಗ್ರೀನ್ ಫ್ಲೋರಾ ನರ್ಸರಿ. ನನ್ನ ಮನೆಯಿಂದ ಹೋಗಬೇಕಾದ್ರೆ ಇವತ್ತು ಯಾವ್ಯಾವ ಗಿಡ ಪರ್ಚೇಸ್ ಮಾಡೋದು ಅಂತ ಲಿಸ್ಟ್ ಹಾಕೊಂಡು ಹೋಗಿರ್ತೀನಿ. ಆದರೆ ಅಲ್ಲಿ ಇಳಿದ ಕೂಡಲೇ ತುಂಬ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಅನಿಸ್ಬಿಡುತ್ತೆ. ಅಷ್ಟು ಖುಷಿ ಆಗಿಬಿಡುತ್ತೆ ಗಿಡಗಳನ್ನ ನೋಡಿದರೆ. ಫಸ್ಟು ಜಿರೇನಿಯಂ ಕಡೆಯಿಂದನೇ ತೋರಿಸ್ಕೊಂಡು ಹೋಗ್ತೀನಿ. ಇದೆಲ್ಲ ಕಲರ್ಸು ನನ್ನ ಹತ್ರ ಇದೆ, ಹಾಗಾಗಿ ಜಿರೇನಿಯಂ ಗಿಡಗಳನ್ನ ತೊಗೊಳ್ಳಿಲ್ಲ. ಇದೆಲ್ಲ ಓಲಿಯಾಂಡರ್ ಪ್ಲಾಂಟ್ಸ್. ಓಲಿಯಾಂಡರಲ್ಲಿ ನನ್ನ ಹತ್ರ 2 ಕಲರ್ ಇತ್ತು, 2 ದೊಡ್ಡ ವೆರೈಟಿ ಗಿಡಗಳು. ನನಗೆ ಡಾರ್ಕ್ ವೆರೈಟಿ ಗಿಡಗಳು ಬೇಕಾಗಿತ್ತು, ಹಾಗಾಗಿ ನಾನು ಇದರಲ್ಲಿ 5 ಕಲರ್ಗಳನ್ನ ತಗೊಂಡಿದ್ದೀನಿ. ಈ ಸೈಡ್ ಇರೋದೆಲ್ಲ ಪೂರ್ತಿ ರೋಸ್ ಪ್ಲಾಂಟ್ಸ್. ಇದ್ರ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ದಾಸವಾಳಗಳು. ಇವು ನರ್ಸರಿಯಲ್ಲಿ ದಾಸವಾಳ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಇದೆಲ್ಲ ಪೆಂಟಾಸ್. ಇದ್ರ ಬಗ್ಗೆ ನಾನು ವಿಡಿಯೋಸಲ್ಲಿ ತೋರಿಸ್ತಾನೆ ಇರ್ತೀನಿ. ಇದರಲ್ಲಿ ತುಂಬ ಕಲರ್ಸ್ ಇದೆ. ಇಲ್ಲಿ ವರ್ಷ ಪೂರ್ತಿ ಹೂ ಬರುತ್ತೆ, ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಇದು. ಈ ಪೆಂಟಾಸ್ ನೆಕ್ಸ್ಟ್ ಇರೋದು ಜೀನಿಯಾ ಗಿಡಗಳು. ಈ ಪೆಂಟಾಸ್ ಮತ್ತು ಜೀನಿಯಾ ಇವೆರಡರದ್ದು ಪ್ರೈಸ್ ಒಂದೇ ಇದೆ. ಒಂದು ಪಾಟಿಗೆ 50 ರೂಪಾಯಿ ಇದೆ. ಇದೆಲ್ಲ ಸೇವಂತಿಗೆ ಗಿಡಗಳು. ಇದೆಲ್ಲ ಡಯಾಂತಾಸ್ ಗಿಡಗಳು. ಡಯಾಂತಾಸಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ಸ್ ಇದೆ. ಪ್ರೈಸ್ ಬಗ್ಗೆ ಹೇಳೋದಾದರೆ ತುಂಬ ರೀಸನೇಬಲ್ ಇದೆ. ಕೆಲವು ಗಿಡಗಳು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ, ಅಂಥ ಗಿಡಗಳು ಮಾತ್ರ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಪಿಂಕ್ ಕಲರ್ ಪ್ಲಾಂಟ್ ಕಾಣಿಸ್ತಾ ಇದೆಯಲ್ಲ, ಇದು ವಂಡ್ರಿಂಗ್ ಜೂ ಅಂತ. ಇದರಲ್ಲಿ 4 ಕಲರ್ಸ್ ಬರುತ್ತೆ, ವೇರಿಗೇಟೆಡ್ ಕಲರ್ಸ್ ಕೂಡ ಬರುತ್ತೆ. ಇಲ್ಲಿ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದಾರಲ್ಲ, ಇದೆಲ್ಲ ಹೊಸ ಕಲರ್ಸ್. ಇದರ ಎಲೆಗಳು ವೇರಿಗೇಟೆಡ್ ಇರುತ್ತೆ. ವೈಟ್, ಗ್ರೀನ್, ಪಿಂಕ್ 3 ಕಲರ್ಸ್ ಇರುತ್ತೆ ಇದರಲ್ಲಿ. ಫಾಲಿಯೇಜಸ್ ಪ್ಲಾಂಟ್ಸ್ನೆಲ್ಲ ಒಂದು ಸೈಡ್ ಇಟ್ಟಿದ್ದಾರೆ, ಶೇಡ್ ನೆಟ್ ಕೆಳಗೆ ಇಟ್ಟಿದ್ದಾರೆ. ನೀವು ಯಾವುದೇ ನರ್ಸರಿಗೆ ಹೋದರೂ ಗಿಡ ಪರ್ಚೇಸ್ ಮಾಡೋಕ್ಕೆ ಮುಂಚೆ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಆ ಗಿಡಗಳನ್ನ ಓಪನ್ ಸನ್ಲೈಟಲ್ಲಿ ಇಟ್ಟಿದ್ದಾರಾ ಅಥವಾ ಶೇಡಲ್ಲಿ ಇಟ್ಟಿದ್ದಾರಾ ಅಥವಾ ಎಷ್ಟು ಶೇಡಲ್ಲಿ ಇಟ್ಟಿದ್ದಾರೆ, ಇದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಕೆಲಸ ಮಾಡುವಂಥ ಮಾಲಿಗಳನ್ನ ಕೇಳಿದರೂ ಕೂಡ ಅವರು ಹೇಳ್ಕೊಡ್ತಾರೆ. ಇದೆಲ್ಲ ಕೆಲಾಡಿಯಮ್ಸ್ ಗಿಡಗಳು. ನನ್ನ ಹತ್ರ ಕೂಡ ಇದರಲ್ಲಿ ತುಂಬ ಕಲರ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಾಲಿಯೇಜಸ್ ಪ್ಲಾಂಟ್ಸಲ್ಲಿ ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ಅಂದರೆ ಈ ಕೆಲಾಡಿಯಮ್ಸೇ.
ಇದೆಲ್ಲ ಇಂಡೋರಲ್ಲಿ ಇಡುವಂಥ ರಬ್ಬರ್ ಪ್ಲ್ಯಾಂಟ್ಸ್. ಈ ರಬ್ಬರ್ ಪ್ಲ್ಯಾಂಟಲ್ಲಿ ನನ್ನ ಹತ್ರ ವೇರಿಗೇಟೆಡ್ ಲೀವ್ಸ್ ಇತ್ತು, ಹಾಗಾಗಿ ಈ ಸಲ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಈ ಗಿಡನ ವಿಂಕ ಅಂತ ಹೇಳ್ತಾರೆ, ಪೆರಿವಿಂಕಲ್ ಅಂತ ಹೇಳ್ತಾರೆ, ನಿತ್ಯ ಪುಷ್ಪ ಅಂತ ಕೂಡ ಕರೀತಾರೆ. ಈ ಗಿಡದ ರೇಟು 30 ರೂಪಾಯಿ ಇದೆ. ಇದು ವರ್ಷ ಪೂರ್ತಿ ಹೂ ಬರೋದ್ರಿಂದ ಎಷ್ಟೇ ಹಳೆ ಗಿಡ ಆದರೂ ಕೂಡ ಈಗಲೂ ಎಲ್ಲರೂ ಇಷ್ಟಪಡ್ತಾರೆ. ಈ ಗಿಡನ ಎಲ್ಲರೂ ತುಂಬ ವರ್ಷಗಳಿಂದ ಬೆಳೀತಾ ಇದ್ರು ಈಗಲೂ ಕೂಡ ಇದು ಎವರ್ಗ್ರೀನ್ ಆಗಿರುತ್ತೆ. ಇದೆಲ್ಲ ಪಿಟೂನಿಯಾ ಗಿಡಗಳು. ಇದು ಗ್ಲಾಕ್ಸಿನಿಯಾ ಅಂತ, ಇದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ. ಇದು ಆಫ್ರಿಕನ್ ವೈಲೆಟ್ ಫ್ಯಾಮಿಲಿಗೆ ಸೇರುತ್ತೆ. ನೀರು ತುಂಬ ಕಡಿಮೆ ಹಾಕಬೇಕು, ನೀರು ಜಾಸ್ತಿ ಆದರೆ ಸತ್ತೋಗುತ್ತೆ ಈ ಗಿಡ. ಇವಾಗ ನಾನು ತಗೊಳ್ತಾ ಇದ್ದೀನಲ್ಲ, ಈ ಗಿಡದ ಹೆಸರು ವರ್ಬೇನಾ ಅಂತ. ತುಂಬ ಬ್ಯೂಟಿಫುಲ್ ಆಗಿರೋಂಥ ಫ್ಲವರ್ಸ್ ಇದು. ಮೊದಲು ನನ್ನ ಹತ್ರ ವರ್ಬೇನ ಗಿಡಗಳು ತುಂಬ ಇತ್ತು, ತುಂಬ ಕಲರ್ಸ್ ಕೂಡ ಇತ್ತು. ನೀರು ಜಾಸ್ತಿಯಾಗಿ ಎಲ್ಲ ಗಿಡಗಳು ಸತ್ತೋಯ್ತು. ಈ ನರ್ಸರಿಯಲ್ಲಿರೋ ದಾಸವಾಳ ಕಲೆಕ್ಷನ್ಸ್ ಬಗ್ಗೆ ನಿಮಗೆ ಹೇಳಲೇಬೇಕು. ಇಲ್ಲಿ ತುಂಬ ಚೆನ್ನಾಗಿರುವಂಥ ಗ್ರಾಫ್ಟಿಂಗ್ ಮಾಡಿರೋ ದಾಸವಾಳಗಳು ಸಿಗುತ್ತೆ. ನನ್ನ ಹತ್ರ ಇರೋ ತುಂಬ ದಾಸವಾಳಗಳನ್ನ ನಾನು ಇಲ್ಲೇ ತೊಗೊಂಡಿರೋದು. ಇದೆಲ್ಲ ಡಾರ್ಕ್ ವೆರೈಟಿ ದಾಸವಾಳಗಳು. ನಾವು ನರ್ಸರಿಗೆ ವಿಸಿಟ್ ಮಾಡಿದ ದಿನ ತುಂಬ ಮಳೆ ಬಂದಿತ್ತು, ಹಾಗಾಗಿ ಹೂ ಕಡಿಮೆ ಕಾಣಿಸ್ತಾ ಇದೆ. ನನ್ನ ಹತ್ರ ಇರೋ ದಾಸವಾಳ ಕಲರ್ಸ್ ಬಗ್ಗೆ ನೀವು ತುಂಬ ಕೇಳ್ತಾ ಇರ್ತೀರಲ್ಲ, ಅದೆಲ್ಲ ಕಲರ್ಸು ಈ ನರ್ಸರಿಯಲ್ಲಿ ಸಿಗುತ್ತೆ ನಿಮಗೆ. ಇದೆಲ್ಲ ಆಫ್ರಿಕನ್ ವೈಲೆಟ್. ಈ ಚಿಕ್ಕ ಗಿಡಗಳೆಲ್ಲ ಇದೆಯಲ್ಲ, ಇದೆಲ್ಲ ಬಿಗೋನಿಯಾದಲ್ಲೇ ವ್ಯಾಕ್ಸ್ ಬಿಗೋನಿಯಾ ಅಂತ ಹೇಳ್ತಾರೆ. ಇದು ಫಿಡಲಿ ಫಿಗ್ ಅಂತ, ಇಂಡೋರ್ ಪ್ಲಾಂಟ್ಸಲ್ಲಿ ತುಂಬ ಪಾಪ್ಯುಲರ್ ಆಗಿರೋಂಥ ಪ್ಲಾಂಟ್ ಇದು. ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಗಿಡದ ಹೆಸರು ಬರ್ಡ್ಸ್ ಫರ್ನ್ ಅಂತ. ಇದರ ರೇಟು 1500 ಇದೆ. ಇದ್ರ ಎಲೆ ತುದಿನ ಸರಿಯಾಗಿ ನೋಡಿ, ಬರ್ಡ್ಸ್ ಫರ್ನ್ ಇದ್ದಾಗಿದೆ, ಅದಕ್ಕೆ ಆ ಹೆಸರು ಬಂದಿರ್ಬೋದು ಅಂತ ಅನ್ಸುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಗಿಡದ ಹೆಸರು ಮಂಕೀಸ್ ಬ್ರಷ್ ಅಂತ. ಇದ್ರ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಈ ಗಿಡನ ದೊಡ್ಡ ಪಾಟ್ಗಳಲ್ಲಿ ಅಥವಾ ಗ್ರೌಂಡಲ್ಲಿ ಬೆಳೆಸಬಹುದು. ಇಲ್ಲಿಗೆ ನನ್ನ ಪ್ಲ್ಯಾಂಟ್ ಶಾಪಿಂಗ್ ಮುಗೀತು. ಇದಿಷ್ಟು ನಾನು ತಗೊಂಡಿರೋವಂಥ ಗಿಡಗಳು. ಇನ್ನು ಸೆಪ್ಟೆಂಬರ್ ತನಕ ನಾನು ಯಾವುದೇ ನರ್ಸರಿಗೆ ಹೋಗಲ್ಲ, ಯಾಕೆಂದರೆ ಜೂನ್ ಮತ್ತು ಆಗಸ್ಟಲ್ಲಿ ನಮಗೆ ತುಂಬ ಮಳೆ ಇರುತ್ತೆ. ಆ ಟೈಮಲ್ಲಿ ನಾನು ಯಾವುದೇ ಗಿಡ ಹಾಕಲ್ಲ. ಜೂನಲ್ಲಿ ಹಾಕಿದರೆ ನೆಕ್ಸ್ಟ್ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೇ ನಾನು ಹೊಸ ಗಿಡಗಳನ್ನ ಹಾಕೋದು. ಒಂದು ಸೈಡ್ ಪೂರ್ತಿ ಲಾನ್ ಗ್ರಾಸ್ಗಳಿದೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸಿಗುತ್ತೆ. ಇದೆಲ್ಲ ಗ್ರಾಫ್ಟಿಂಗ್ ಮಾಡಿರೋ ಅಂಥ ದಾಸವಾಳಗಳು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನರ್ಸರಿ ಟೂರ್ ವಿಡಿಯೋನ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ಸಿಂದ ಹಿಡಿದು ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಹಾಗೆ ತೋಟಕ್ಕೆ ಬೇಕಾಗಿರೋ ಅಂಥ ಗಿಡಗಳು ಕೂಡ ಸಿಗುತ್ತೆ. ಈ ನರ್ಸರಿಯಲ್ಲಿ ನನಗೆ ಇಷ್ಟ ಆಗೋದೇನು ಅಂದರೆ, ಇಲ್ಲಿ ಓನರಿಂದ ಹಿಡಿದು ಮಾಲಿಗಳವ್ರಿಗೆ ಪ್ರತಿಯೊಬ್ಬರು ಜೆನ್ವಿನ್ ಆಗಿದ್ದಾರೆ. ಯಾವುದೇ ಗಿಡನ ಸುಳ್ಳು ಹೇಳಿಬಿಟ್ಟು ಕೊಡಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.